ಇವತ್ತು 25ನೇ ದಿನ. ಇವತ್ತೇನಂದ್ರೆ ನಾವು ಬೆಳಗ್ಗೆ ಕಾರ್ಪೊರೇಟ್ ಇವೆಂಟ್ಸ್ ಆಗಿರ್ಬೋದು, ಜೊತೆಗೆ ಗ್ಲಿಟರ್ ಬಗ್ಗೆ ಆಗಿರ್ಬೋದು, ಇಲ್ಲ ಅಂದ್ರೆ ನಮ್ ಸರ್ ನಮ್ಗೆ ಇವತ್ತು ಏನು ಡಿಸಿಪ್ಲಿನ್ ಬಗ್ಗೆ ಇಲ್ಲ ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಕೊಟ್ರು. ಬಟ್ ನಾನ್ ಹೇಳೋದ್ಕಿಂತ ನಮ್ಮ ಸ್ಟೂಡೆಂಟ್ಸ್ ಗಳು ಏನ್ ಹೇಳ್ತಾರೆ ಅದ್ ಕೇಳೋಣ ಬನ್ನಿ. ಸರ್, ಇವತ್ತಿನ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳಿ ಸರ್. ಸರ್ ಚೆನ್ನಾಗಿತ್ತು ಸರ್. ಬೆಳಗ್ಗೆಯಿಂದ ಏನೇನ್ ಕಲ್ತ್ರಿ ಸರ್ ನೀವು? ಗ್ಲಿಟರಿಂಗ್ ಬಗ್ಗೆ ಮತ್ತೆ ಟ್ಯಾಗ್ ಬಗ್ಗೆ, ಡಿಸಿಪ್ಲಿನ್ ಬಗ್ಗೆ, ಹೆಂಗ್ ಮಾತಾಡ್ಬೇಕು, ಯಾರ ಹತ್ರ ಹೆಂಗ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಅದೆಲ್ಲ ಕಲ್ತ್ವಿ. ಓಕೆ. ಗ್ಲಿಟರ್ ಅಲ್ಲಿ ನಿಮ್ಗೆ ಇದೊಂದೇ ವೆರೈಟಿ ಹೇಳ್ಕೊಟ್ಟಿರೋದು ಇವತ್ತು? ಹಾ ಸರ್, ಇವತ್ತು ಇದೇ ಹೇಳ್ಕೊಟ್ಟಿದ್ದಾರೆ. ಹೌದಾ? ಅದ್ರ ಬಗ್ಗೆ ನಾಟಕ. ಓಕೆ, ಥ್ಯಾಂಕ್ ಯು ಸರ್. ಇವತ್ತು ಏನೇನ್ ಕಲ್ತ್ರಿ ಸರ್? ಸರ್, ನಾವು ಇವತ್ತು ಬೆಳಗ್ಗೆ ಒಂದು ಕಾರ್ಪೊರೇಟ್ ಇವೆಂಟ್ ಸೆಟಪ್ ಮಾಡಿದ್ವಿ, ಡಿಸ್ಕಷನ್ ಆಯ್ತು ಒಂದು ಸಣ್ಣದು. ಆಮೇಲೆ ಮಧ್ಯಾಹ್ನ ಆಫ್ಟರ್ನೂನ್ ಗ್ಲಿಟರ್ ಪ್ಲಾನ್ ವರ್ಕ್ ಮಾಡಿದ್ವಿ. ಬನ್ನಿ ಅಲ್ಲೇ ತೋರಿಸಿ. ಸರ್ ತುಂಬಾ ಚೆನ್ನಾಗಿದೆ. ಇದು ಸೇಮ್ ಕಲರ್ ಇಲ್ಲ ರೇನ್ಬೋ ಕಲರ್ ಸರ್? ಇದು ರೇನ್ಬೋ ಕಲರ್ ಸರ್, ಅದು ಲೈಟ್ ಗೆ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಹಂಗಾದ್ರೆ ಲೈಟ್ ಇಂಪಾರ್ಟೆಂಟ್ ಇದಕ್ಕೆ? ಲೈಟ್ ತುಂಬಾ ಇಂಪಾರ್ಟೆಂಟ್. ಓಕೆ ಸರ್. ಕಾರ್ಪೊರೇಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಕಾರ್ಪೊರೇಟ್ ಇವೆಂಟ್ ಮಾಡಿದ್ವಿ ಅಂದಲ್ಲ? ಕಾರ್ಪೊರೇಟ್ ಇವೆಂಟ್ ಅದು ಮೇಡಮ್ ದಿವ್ಯ ಮೇಡಮ್ ಒಂದು ಸ್ಕೆಚ್ ಹಾಕೊಟ್ರು. ಆ ಸ್ಕೆಚ್ ಇದು ಅಜಯ್ ಸರ್ ಪೋಸ್ಟ್ ತಗೊಂಡಿದ್ರು, ಕಂಪ್ಲೀಟ್ ಜವಾಬ್ದಾರಿ ತಗೊಂಡಿದ್ರು. ಸೊ ನಾವು ಅವ್ರ ಇದ್ರಂತೆ ಮಾಡ್ಕೊತ ಹೋದ್ವಿ ಸರ್. ಓಕೆ ಓಕೆ. ಇದನ್ನ ನಿಮ್ ಕಾರ್ಪೊರೇಟ್ ಸೆಟಪ್ ಕಂಪ್ಲೀಟ್? ಒಂದ್ಸಲ ಈಗ ಎಲ್ಲ ಡಿಸ್ಮೆಂಡಲ್ ಆಗಿದೆ. ಮಾರ್ನಿಂಗ್ ಕರೆಕ್ಟ್ ಆಗಿತ್ತು ಸರ್. ಓಕೆ ಓಕೆ. ನೆಕ್ಸ್ಟ್ ನಮ್ಮ